ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಗಾಯತ್ರಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪಾ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಸಾಗ್ಲಿಯಾನ, ಕಿರಣ್ ಬೇಡಿ ಇಂತಹ ಒಳ್ಳೊಳ್ಳೆ ಅಧಿಕಾರಿಗಳು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂತ ಒಂದು ಇಲಾಖೆ ನಮ್ಮ ಪೊಲೀಸ್ ಇಲಾಖೆ. ಅಲ್ಲಿಗೆ ಕೆಲವೊಂದಷ್ಟು ಕ್ರಿಮಿ ಕೀಟಗಳು ಬಂದು ಸೇರ್ಕೊಂಡ್ ಬಿಡ್ತಾವೆ. ಆ ಉನ್ನತ ಮಟ್ಟದಲ್ಲಿರುವಂತ ಹೆಸರನ್ನ ಕೆಳಗ್ ತಂದಿಡೋಣ ಅಂತ ಅವಕ್ಕೆ ಮಾಡಕ್ಕೆ ಬೇರೆ ಕೆಲಸಗಳು ಇರಲ್ಲ ಅನ್ಸುತ್ತೆ. ಅಂದ್ರೆ ಇಲಾಖೆಗೆ ಬಂದ್ಬಿಟ್ಟು ಇಂತ ಕೆಟ್ಟ ಹೆಸರನ್ನ ತರುವಂತ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ನೀವೀಗಾಗ್ಲೇ ಗೊತ್ತಾಗಿರುತ್ತೆ, ಈ ಜಯಶ್ರೀ ಈಕೆ ಪೊಲೀಸ್ ಇನ್ಸ್ಪೆಕ್ಟರ ಅಥವಾ ಪೋಲಿ ಇನ್ಸ್ಪೆಕ್ಟರ ಅಂತ ಗೊತ್ತಾಗ್ತಿಲ್ಲ, ಅಂತ ಸಾಧನೆಯನ್ನ ಮಾಡಕ್ ಹೊಟ್ಟಿರುವಂತದ್ದು. ಇದ್ರ ಬಗ್ಗೆನೆ ಮಾತಾಡ್ತಾ ಹೋಗೋಣ. ಮತ್ತೆ ಇನ್ನೊಂದು ಸ್ಕೆಚ್ ಹಾಕೊಂಡಿದ್ದಾಳೆ ಆಕೆ, ತನ್ನ ಬಣ್ಣ ಬಯಲಾಯ್ತಲ್ಲ, ಅದಕ್ಕಾಗಿ ಆ ಬಣ್ಣ ಎಲ್ಲಿ ಬಯಲಾಗಿ ಮತ್ತೆ ನನ್ನ ಕೆಟ್ಟ ಹೆಸರು ಬಂದ್ಬಿಡುತ್ತಪ್ಪ. ಈಗ ಬಂದಿರೋ ಹೆಸರೆಲ್ಲ ಇಡೀ ಇಲಾಖೆಗೆ ಕೆಟ್ಟ ಹೆಸರು, ಅಲ್ಲಿಂದ ಗೃಹ ಇಲಾಖೆಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅದಕ್ಕೆ ಈ ಒಂದು ಕೆಟ್ಟ ಹೆಸರನ್ನ ಇದರಿಂದ ಹೊರಗೆ ಬರೋದಕ್ಕೆ, ಯಾರು ಸಾಕ್ಷಿ ಹೇಳೋದಕ್ಕೆ ಅಥವಾ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಈ ರೀತಿ ತಪ್ಪು ನಡೀತಾ ಇದೆ ಈ ಇಲಾಖೆಯಲ್ಲಿ ಅಂತ ಬೆಟ್ ಮಾಡಿ ತೋರಿಸ್ತವ್ರನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಮರ್ಡರ್ ಸ್ಕೆಚ್. ನಾನು ಗಾಯತ್ರಿ. ಕೈದಿಗಳ ಜೊತೆ ಲವ್ವಿ ಡವ್ವಿ, ಜೈಲಿನಲ್ಲೇ 10 ಅಕ್ರಮಗಳನ್ನ ಮಾಡಿರುವಂತದ್ದು. ಕಾಸು ಕೊಟ್ರೆ ಮಾದಕ ವಸ್ತು, ಮೊಬೈಲು, ಚಿಕನ್, ಮಟನ್ ಎಲ್ಲ ಜೈಲಲ್ಲೇ. ರೆಸ್ಟೋರೆಂಟ್ ಅದು, ಜೈಲಲ್ಲ. ವಿಡಿಯೋ ಕಾಲ್ ನಲ್ಲಿ ಬೆತ್ತಲು ಕೈದಿಗಳ ಜೊತೆ ಖಾಸಗಿ ಕ್ಷಣ ಕಳೀತಾ ಇರುವಂತದ್ದು. ದೂರ ನೀಡಿದ್ರು ಜಯಶ್ರೀ ವಿರುದ್ಧ ಇನ್ನೂ ಕ್ರಮ ಆಗಿಲ್ಲ. ಈ ಮಾಯಾಂಗನಿಯ ಮ್ಯಾಟರ್ ವೈರಲ್ ಆಗ್ತಾ ಇದ್ದಂತೆ ಬಿಗ್ ಸ್ಕೆಚ್ ಹಾಕೊಂಡಿದ್ದಾಳೆ. ಕಂಪ್ಲೇಂಟ್ ಕೊಟ್ಟಿದ್ದಂತ ಸಾಯಿ ಕುಮಾರ್ ತರಾತುರಿಯಲ್ಲಿ ಅರೆಸ್ಟ್ ಆಗಿರುವಂತದ್ದು. ಸಾಯಿ ಕುಮಾರ್ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ದಂಥದ್ದು ಈ ಜಯಶ್ರೀ. ನೋಡಿ, ಅಕ್ರಮ ಬಿಚ್ಚಿಟ್ಟವರ ಕತೆ ಮುಗಿಸೋಕೆ ಎನ್ಕೌಂಟರ್ ಅಸ್ತ್ರವನ್ನ ಬಳಸೋಕ್ ಮುಂದಾಗಿರುವಂತದ್ದು. ಈಕೆ ಜೊತೆಗೆ ಈಕೆಯ ಸ್ನೇಹಿತೆ ಅಂತ ಹೇಳ್ಕೊಂಡಿರುವಂತ ಶಶಿಕಲಾ ಅನ್ನೋಳು ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಾಯಿ ಕುಮಾರ್ ರಿಲೀಸ್ ಆಗೋದಂತೂ ಬೇಡವೇ ಬೇಡ, ಎನ್ಕೌಂಟರ್ ಮಾಡ್ಬಿಟ್ಟು ಬಿಸಾಕ್ ಬಿಡೋಣ. ಗೆಳತಿ ಶಶಿಕಲಾ ಜೊತೆ ಮಾತನಾಡಿದಂತ 1.25 ನಿಮಿಷದ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ನೋಡಿ, ಇನ್ನೂ ಬಿಟ್ಟಿಲ್ಲ ಈಕೆ ಚಾಳಿಯನ್ನ. ಅವನ ಕತೆನ ಮುಗಿಸ್ಬಿಟ್ರೆ ನಾನು ಆರಾಮಾಗಿರ್ಬೋದಲ್ಲ, ನನ್ನ ಬಂಡವಾಳ ಬಯಲು ಮಾಡಿದಾನೆ, ಈಗಾಗ್ಲೇ ಕೆಟ್ಟ ಹೆಸರು ಬಂದಾಗಿದೆ, ಇನ್ನೂ ಏನೇನಾಗುತ್ತೋ, ಇನ್ನೂ ಏನೇನೆಲ್ಲ ಬಣ್ಣ ಬಯಲಾಗ್ಬಿಡುತ್ತೋ, ಅವನ ಕತೆನೆ ಮುಗಿಸ್ಬಿಡೋಣ ಅಲ್ಲಿ ಅಂತ. ನೋಡಿ, ಸಾಯಿ ಕುಮಾರನ್ನ ಮುಗಿಸೋದಕ್ಕೆ ಈಗ ಸ್ಕೆಚ್ ಹಾಕೊಂಡಿರುವಂತದ್ದು. ಇನ್ನು ಅದೊಂದ್ ಕಡೆ ಆದ್ರೆ, ಆ ವ್ಯಕ್ತಿ ಯಾವಾಗೆಲ್ಲ ಹೇಳೋಕ್ ಸ್ಟಾರ್ಟ್ ಮಾಡ್ದ ಮೀಡಿಯಾಗಳ ಮುಂದೆ ಎಲ್ಲ ಈ ರೀತಿಯಾಗಿ ತಪ್ಪಾಗ್ತಿದೆ, ಇದೇ ವ್ಯಕ್ತಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೆಸರು ಹೇಳ್ಕೊಂಡು ಪೋಲಿ ಆಟ ಆಡ್ತಿದ್ದಾಳೆ ನೋಡಿ ಅಂತ ವಿತ್ ಪ್ರೂಫ್ ತೋರಿಸ್ತಾನೋ. ಹೋಗಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ. 15 ಜನ 4-5 ಜೀಪ್ಗಳಲ್ಲಿ ಅರೆಸ್ಟ್ ಮಾಡಿ ತಕೊಂಡು ಹೋಗಿದ್ದಾರೆ. ಈಗ ಅದ್ರ ಜೊತೆಗೆ ಅವರ ತಾಯಿ ಮೇಲೆ ಕೂಡ ಕೈ ಮಾಡಿದ್ದಾರೆ ಅಥವಾ ಕಾಲಲ್ಲಿ ಒದ್ದಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಸಾಯಿ ಕುಮಾರ್ ಹೇಳ್ಕೊತಾನೆ. ಇವ್ರು ನಿಜವಾಗ್ಲೂ ಪೊಲೀಸ್ ಕೆಲಸ ಅಥವಾ ನಮ್ಮ ಆರಕ್ಷಕ ಅಂತ ನಾವು ಏನ್ ಹೇಳ್ತೀವಿ, ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂತಕ್ಕೆ ಇರುವಂತ ಆರಕ್ಷಕರು. ಹಾಗಿದ್ರೆ ನಿಜವಾಗ್ಲೂ ನಮ್ಮನ್ನ ರಕ್ಷಣೆ ಮಾಡೋಕೆ ಇವ್ರು ಇರೋದಾ ಅಥವಾ ಈ ಖೈದಿಗಳ ಇವರೇನಾ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಇಂಥದ್ದೆಲ್ಲ ನಡೀತಾ ಇದೆ ಅಂದ್ರೆ ನಮಗೆ ನಾಚಿಕೆ ಆಗ್ಬೇಕು. ಇಂಥ ವಿಷಯದ ಬಗ್ಗೆ ನಾವು ಕೂಡ ಭಯ ಪಡ್ಬೇಕು, ನಾಚಿಕೆ ಪಡ್ಬೇಕು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಲಾಖೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಇಲಾಖೆ, ಇಂಥ ಕೆಲಸಗಳನ್ನ ಮಾಡುವಂತ ಅಧಿಕಾರಿಗಳು, ಕ್ರಿಮಿ ಕೀಟಗಳು ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ನಮ್ಗೆ ನಾಚಿಕೆ ಅನ್ನಿಸ್ಬೇಕು. ಇದನ್ನೆಲ್ಲ ಇಂಥ ಸುದ್ದಿ, ಒಂದು ಹೆಮ್ಮೆ ಪಡುವಂತ ಸುದ್ದಿ ಬಗ್ಗೆ ಮಾತನಾಡಬೇಕಾಗಿದ್ದಂತಹ ನಾವು ನಮ್ಮ ಇಲಾಖೆ ಬಗ್ಗೆ ಇವತ್ತು ಇಂಥ ನೀಚರನ್ನ ಇಟ್ಕೊಂಡಿದೀವಲ್ಲ ನಾವು ನಮ್ಮ ಇಲಾಖೆನಲ್ಲಿ ಅಂತ ಮಾತಾಡುವಂತ ಪರಿಸ್ಥಿತಿ, ದುಸ್ಥಿತಿಗೆ ನಾವು ಬಂದು ತಲುಪಿದೀವಲ್ಲ. ದೂರನ್ನ ನೀಡಿದ್ರು ಕೂಡ ಕ್ಯಾರೆ ಅಂದಿಲ್ಲ ಅಧಿಕಾರಿಗಳು. ಇದ ಅವ್ರಿಗೆ ಮ್ಯಾಟ್ರೇ ಅಲ್ಲ. ಯಾವಾಗ ಜಯಶ್ರೀ ಬಣ್ಣ ಬಯಲಾಯ್ತೋ ಆಗ ಹೋಗಿದ್ದಾರೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಕೊಂಡು ಬರೋದಕ್ಕೆ. ಸರಿಯಾಗಿ ಹೋಗಿ ತಗ್ಲಾಕಿದ್ದೀನಿ. ನನ್ಗೆ ಏನ್ ಮಾಡ್ಲಿ, ನನ್ಗೆ ಏನ್ ದಾರಿನೂ ತೋಚ್ತಾ ಇಲ್ಲ. ಅದಕ್ಕೆ ಆ ಪ್ಲಾನ್ ಮಾಡಿದ್ರೆ ನೀವ್ ಹೆಂಗ್ಲಿ ನಾವೇನ್ ಅದನ್ನ ನೋಡೋಣ, ಇವ್ನ ಹೆಂಗ್ ಉಲ್ಟಾ ಹೊಡಿತ ನಾವು ಹಂಗೆ ಉಲ್ಟಾ ಹೊಡಿಬೇಕಲ್ವಾ? ಅಲ್ಲ, ಉಲ್ಟಾ ಹೊಡಿಯೋದಲ್ಲ ಅವನು. ಆಮೇಲೆ
ಮತ್ತೆ ಬಂದು ನನ್ ಮಕ್ಳಿಗೆ ನಮ್ಗೆ ಅಪ್ಪ ನೀವು ಏನ್ ಮಾಡ್ತಾನೆ ಕ್ವಾರ್ಟರ್ ನಾವು ಮೇನ್ ನೀವು ನಿಮ್ ಬ್ಯಾಕ್ ಸಪೋರ್ಟಿವ್ ಆಗಿರ್ರಿ, ಹಿಂದೆಗಡೆ ಇದು ರಿಲೀಸ್ ಆಗ್ದಾಗ ಮಾಡೋಣ, ಏನ್ ಮಾಡ್ಬೇಕಾದ್ರು ಅಲ್ಲೇ ಮಾಡಿ ರಿಲೀಸ್ ಆಗ್ದಾಗ ಮಾಡೋಣ. ರಿಲೀಸ್ ಆಗೋದಂತೂ ಬೇಡ. ಎನ್ಕೌಂಟರ್ ಮಾಡಿದ್ರೆ ಸಾಯಿಸ್ಬಿಡಕ್ ಹೇಳು ಶಶಿ, ಎನ್ಕೌಂಟರ್ ಸಾಯಿಸ್ಬಿಡಕ್ ಹೇಳು ಶಶಿ. ಎಲ್ಲ ಅಂದ್ಬಿಟ್ಟು ತಲೆ ತೊಳ್ಕೊಂಡ್ ನಿಮ್ಗೆ ಯಾರಾದ್ರೂ ಇರ್ತೀವಿ, ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಕ್ ಹೇಳು ಶಶಿ. ನಾನೇ ಈಗ ನೌಕರಿ, ಮಕ್ಳು, ಗಂಡ, ನನ್ನ ಬ್ಯಾಚ್ಮೇಟ್ಸ್ ಎದುರುಗಡೆ ಮರ್ಯಾದೆ ಏನಾಗುತ್ತೋ ಅಯ್ಯೋ ಅನ್ಕೊಂಡು ಸರ್ ಹತ್ರ ನಾನು ಮಾತಾಡ್ತೀನಿ. ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ, ವೈಟ್ ಪೇಪರ್ಗೆ. ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಂದ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಓದಲ್ಲ, ಹೆಬ್ಬೆಟ್ ಓದಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ, ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರು ಒಂದ್ ಯೂಸ್ ಮಾಡ್ಕೊಳ್ಳೋಣ ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಆ ಯಮ್ಮನ ಹತ್ರ ಸೈನ್ ಇದು ಹೆಬ್ಬೆಟ್ ಓದಿಸ್ಕೊಂಡ್ಬಿಡ್ರಿ. ಅದೊಂದ್ ಮಾಡಿ ನೋಡೋಣ. ತರ್ಲಿಕ್ಕೇನೆ ಅದೇನಿದೆ ಅದು ನೋಡ್ಬಿಟ್ಟು ಸಚಿನಿ ಅಂತಾಳೆ, ಏನ್ ನೋಡ್ತಾಳ ಅವಳು ಶಶಿ ವಿಚಾರ. ಅವನು ಗೊತ್ತಾದ್ರೆ ನನ್ನ ಬಿಡ್ತಾನ ಶಶಿ? ನೋಡಿ, ಅವರಿಬ್ರು ಮಾತನಾಡ್ತಾ ಇರುವಂತದನ್ನ ಕೇಳಿಸ್ಕೊತಾ ಇದೀವಿ. ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ. ನಾನ್ ತಪ್ಪು ಮಾಡೇ ಇಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರುವಂತದ್ದು, ಇನ್ನೊಂದು ಸ್ಕೆಚ್ ಹಾಕೊಳ್ತಾ ಇರುವಂತದ್ದು. ಮಾತನಾಡ್ತಾ ಹೋಗೋಣ ಈ ಬಗ್ಗೆ. ನಮ್ಮೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಾಗರಾಜ್ ಸರ್ ಇದ್ದಾರೆ. ಅವ್ರ ಜೊತೆ ನಾನು ಕೇಳ್ತೀನಿ, ಇಂಥ ಒಳ್ಳೆ ಇಲಾಖೆನಲ್ಲಿ ಅವರು ಕೂಡ ಕಾರ್ಯನಿರ್ವಹಿಸಿದಾರಲ್ಲ, ಅವ್ರಿಗೆ ಹೇಗೆ ಅನಿಸ್ತಿರ್ಬೋದು? ಬನ್ನಿ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನೋಡಿ ಸರ್, ಎಂತ ಸಾಧನೆ ಮಾಡುವಂತ ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಇದ್ದಾರೆ. ನೋಡಿ, ನನಗೂ ಇದೊಂದು ವಿಚಿತ್ರ ಅನಿಸ್ತಾ ಇದೆ. ಅಂದರೆ ಭಯ ಇಲ್ಲ. ಹೌದು, ಇವತ್ತು ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಭಯ ಇಲ್ಲ. ಒಂದು. ಎರಡನೇದು ಡಿಸಿಪ್ಲಿನ್ ಮೊದಲೇ ಇಲ್ಲ. ಡಿಸಿಪ್ಲಿನ್ ಯಾಕೆ ಇಲ್ಲ ಅಂದರೆ ಹೇಳಿದ್ರೆ, ಒಂದು ಹೈರಾರ್ಕಿ ಇದೆ ನಮ್ಮಲ್ಲಿ. DGP, DG ಆ್ಯಂಡ್ IGP ಇಂದ ಹಿಡಿದು ಕೆಳಗಡೆ ಕಾನ್ಸ್ಟೇಬಲ್ವರೆಗೂ ಎಲ್ಲರೂ ಪೊಲೀಸ್ ಆಫೀಸರ್ಸೇ. ಆದರೆ ನಾನು ಪೊಲೀಸ್ ಆಫೀಸರು, ಅವರು ಪೊಲೀಸ್ ಆಫೀಸರು. ನನಗೂ ಅವ್ರಿಗೆ ನಾನು ಅವ್ರಿಗೆ ಯಾಕೆ ಕೇರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೇನೋ ಅಂತ ನನ್ನ ಭಾವನೆ. ಆದರೆ ಈ ಒಂದು ವಿಚಾರದಲ್ಲಿ ಎಲ್ಲರೂ ತಲೆ ತಗ್ಸುವಂಥ ಕೆಲಸ ಇದು. ಇದೇನು ಹೊಗಳಿಕೆ ಇಲ್ಲ ಮಾತಲ್ಲ, ಅಥವಾ ಏನೋ ಒಂದು ಪೊಲೀಸ್ ಆಫೀಸರು, ಪೊಲೀಸ್ ಇಲಾಖೆ ನಮ್ಮದು ಈ ಥರ ಆಗಿದೆಯಾ? ಅದು ಪ್ರಿಸನ್ ಆಫೀಸರ್ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಜನಕ್ಕೆ ಅವರು ಪೊಲೀಸ್ ಅಂತಲೇ ಲೆಕ್ಕ. ಅಂದರೆ ಅವ್ರಿಗೆ ಎಷ್ಟು ಕರ್ತವ್ಯದ ಮೇಲೆ ನಿಷ್ಠೆ ಇದೆ. ಎರಡನೇದಾಗಿ ಖೈದಿಯೋ ಇನ್ನೊಬ್ಬನೋ ಅಲ್ಲಿಂದ ಏನಾದರೂ ಒಂದು ಸಂಪಾದನೆ ಮಾಡಬೇಕು, ಅಟ್ ಎನಿ ಕಾಸ್ಟ್ ಅರ್ನಿಂಗ್. ಸಂಬಳ ಕೊಡ್ತಾರೆ, ಒಳ್ಳೆ ಸಂಬಳ ಕೊಡ್ತಾರೆ. ಈಗ ನಮ್ಮ ಕಾಲದ ಥರ ಅಲ್ಲ. ನಮಗಾದರೆ 600 ರೂಪಾಯಿಂದ ಶುರು ಮಾಡಿದವರು ನಾವು ರಿಟೈರ್ಡ್ ಆದಾಗ ಎಷ್ಟೋ ನಾವು ನಾಟ್ ಇವನ್ ರೀಚ್ 5-6 ಫಿಗರ್ಸ್. ಏನೇ ಇರಲಿ, ಯಾರು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕು, ಒಳ್ಳೆ ರೀತಿ ನಡ್ಕೊಳ್ಬೇಕು, ಡಿಸಿಪ್ಲಿನರಿ. ಯೂನಿಫಾರ್ಮ್ ಕೊಡೋದೇನೆ ನಮ್ಮ ತೋರಿಕೆಗೆ ನಾವು ಡಿಸಿಪ್ಲಿನ್ಡ್ ಮನುಷ್ಯರು, ಅಧಿಕಾರಿಗಳು. ಯಾಕೆ ಅಂದರೆ ಕ್ಯಾಶುಯಲ್ ಆಗಿ ಡ್ರೆಸ್ ಮಾಡ್ಕೊಂಬರೋಕ್ಕಾಗಲ್ಲ. ಶೂ ಕರೆಕ್ಟಾಗಿ ಹಾಕ್ಕೊಳ್ಬೇಕು, ಪ್ಯಾಂಟ್ ಕರೆಕ್ಟಾಗಿ ಹಾಕ್ಕೋಬೇಕು, ತಮ್ಮ ಅಪ್ಪರ್ ಏನು ಶರ್ಟ್ ಟಾಪ್ ಅಥವಾ ಇನ್ನೊಂದು ಮೇಲೆ ಸರಿಯಾಗಿ ಹಾಕ್ಕೊಳ್ಬೇಕು, ಅದ್ಮೇಲೆ ಸ್ಟಾರ್ ಸರಿಯಾಗಿ ಹಾಕ್ಕೊಳ್ಬೇಕು, ಟೋಪಿ ಸರಿಯಾಗಿ ಹಾಕ್ಕೊಳ್ಬೇಕು. ಇದೆಲ್ಲ ನಿಯಮದ ಪ್ರಕಾರನೇ ಇರಬೇಕು. ಯಾಕೆ ಹೇಳಿದ್ರೆ ಅವರು ಅದೇ ರೀತಿ ನಡ್ಕೊಳ್ಬೇಕಂತ, ನೇರ ಅಂದ್ರೆ ಇವರೆಲ್ಲ 4 ನಾವು 2 ಕಣ್ಣಲ್ಲಿ ಎಷ್ಟು ಜನ ನೋಡ್ಬೋದು, ನಮ್ಮನ್ನ ಅದರ ಎಷ್ಟೋ ಪಾಲು ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತವೆ. ಈಗಾದರೆ CCTV ಇದೆ, ಇನ್ನು ಮಲ್ಟಿಪ್ಲೈ ಆಗ್ತದೆ. ಆದ್ದರಿಂದ ಯಾರು ಗುಪ್ತವಾಗಿ ಬೇಕಾದ್ರೂ ಮಾಡ್ಬೋದು. ಇದೊಂದು 2 ರೀತಿ ಇದೆ. ಅವ್ರ ಹೇಳಿಕೆ ಇದೆ, ಗುಪ್ತವಾಗಿ ಏನೋ ಮಾಡಿದ್ದಾರೆ, ಒಂದು ರೆಕಾರ್ಡಿಂಗ್ ಅಂತ ಹೇಳ್ತಿದ್ದೀರ, ಅದೂ ಇದೆ. ಏನೇ ಇದ್ರೂ ಕೂಡ ಇಟ್ಸ್ ಎ ಶೇಮ್ಫುಲ್ ಆ್ಯಕ್ಟ್. ಅವರು ದೇ ಆರ್ ಅನ್ಬಿಕಮಿಂಗ್ ಆಫ್ ವಾಟ್ ದೇ ಆರ್. ಆದ್ದರಿಂದ ನಿಜ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಎಲ್ಲೂ ಕೂಡ ನಾವು ಈ ಥರ ಒಂದು ಔಟ್ರೇಜಿಯಸ್ 3 ಬಿಟ್ಟು ಏನೋ 3 ಬಿಟ್ಟವರು ಊರಿಗೆ ದೊಡ್ಡವರು, ಹಾಗೆ 3 ಬಿಟ್ಟು ಇವರು ಪೊಲೀಸ್ ಇಲಾಖೆಯಲ್ಲಿ ಅದು ಹೇಗೆ
ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿ ಅಧಿಕಾರಿಗಳಾಗಿದ್ದಾರೋ ಗೊತ್ತಿಲ್ಲ. ಅಲ್ಲ ಸರ್, ಆಕೆ ತಪ್ಪು ಮಾಡಿದ್ಲು, ಮತ್ತೆ ಇನ್ನು ಎನ್ಕೌಂಟರ್ ಮಾಡಕ್ ಪ್ಲಾನ್ ಮಾಡ್ಕೊಂತಿದ್ದಾಳೆ, ಮತ್ತೆ 2 ವರ್ಷದ ಹಿಂದೆನೆ ಆ ವ್ಯಕ್ತಿ ಇದನ್ನ ಅನುಭವಿಸ್ತಾ ಬಂದಿದ್ದಾನೆ. ಯಾರು? ಸಾಯಿ ಕುಮಾರ್ ಅನ್ನುವಂತ ವ್ಯಕ್ತಿ. ದುಡ್ಡು ಕೊಡು ಅಂತ ಯಾವಾಗ ಬೇಡಿಕೆ ಹೆಚ್ಚಾಯ್ತು, ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅವನು ಎಲ್ಲ ಡಿಸ್ಕ್ಲೋಸ್ ಮಾಡೋದಕ್ಕೆ, ಎಲ್ಲ ತಿಳಿಸೋದಕ್ಕೆ ಸ್ಟಾರ್ಟ್ ಮಾಡ್ದ ಮೀಡಿಯಾಗಳಿಗೆಲ್ಲ. ಈ ರೀತಿಯಾಗಿ ಆಗ್ತಾ ಇದೆ ಇಲಾಖೆಯಲ್ಲಿ, ಈ ವ್ಯಕ್ತಿ ಈ ರೀತಿ ಮಾಡ್ತಿದ್ದಾಳೆ ಅಂತ. ಈಗ ಅದು ತಪ್ಪಾಯ್ತು ಅಂತ ಮುಚ್ಚಿಟ್ಕೊಳ್ಳೋದಕ್ಕೆ ಬೇರೆ ತರ ಪ್ಲಾನ್ ಮಾಡ್ತಿದ್ದಾರೆ. ಹೋಗಿ ಅವನ್ನ ಎಳ್ಕೊಂಡ್ ಬಂದಿದ್ದಾರೆ. ಅವ್ರ ತಾಯಿಗೂ ಕೂಡ ಹೊಡೆದಿದ್ದಾರೆ ಅಂತ ಕೂಡ ಹೇಳ್ಕೊತಿದ್ದಾನೆ ಆ ವ್ಯಕ್ತಿ. ನೋಡಿ, ಅದೇನು ಇನ್ವೆಸ್ಟಿಗೇಷನ್ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಇವ್ರದ್ದು ತಪ್ಪು ಎದ್ದು ಕಾಣ್ತಾ ಇದೆ. ಅದರಿಂದ ಕ್ರಮ ಇವ್ರ ಮೇಲೆ ಮೊದಲು ಆಗ್ಬೇಕಿತ್ತು. ಇನ್ನು ಇಲಾಖೆಯಲ್ಲಿ, ಬೇರೆ ಇಲಾಖೆಯಲ್ಲಿ ಸರ್ಕಾರಿ ಹುದ್ದೆನೆ ಮಾಡ್ತಾ ಇದ್ದಾರೆ ಆ ಮಹಿಳೆ. ಅದೇನೆ ಆ ಮೇಲ್ನೋಟಕ್ಕೆ ಅಂದರೆ ಪರ್ಸೆ ಇಷ್ಟೆಲ್ಲ ಫ್ಯಾಕ್ಟ್ಸ್ ರಿವೀಲ್ ಆದಾಗ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕಾಗಿತ್ತು. ಫರ್ದರ್ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ ಮತ್ತೊಂದು ಮಾಡಿ. ಎಲ್ಲಿ ತನಕ ಮಾಡಲು ಜನಕ್ಕೆ ನಂಬಿಕೆ ಬರೋದಿಲ್ಲ. ನಿಜ. ಜನ ಯಾರನ್ನು ನಂಬ್ತಾರೆ? ಪೊಲೀಸರು ನಂಬ್ತಾರೆ. ಯಾವ ಕಾಲದಲ್ಲಿ ನಂಬ್ತಾರೆ? ಅತಿ ಕಷ್ಟ ಬಂದಾಗ, ಜೀವಕ್ಕೆ ಆಪತ್ತು ಬಂದಾಗ. ಈಗ ಹಾಗೆ ಯಾರನ್ನು ನಂಬಬೇಕಂತ ಅವರಿಗೆ ಕ್ವಶನ್ ಮಾರ್ಕ್. ನಿಜ. ಆದ್ದರಿಂದ ಆ ಇಲಾಖೆಯ ಗೌರವ ಮತ್ತು ಘನತೆ ಅಷ್ಟೇ ಅಲ್ಲ, ಅದು ಯಾವ ಒಂದು ಪರ್ಪಸ್ಗೆ ಆ ಇಲಾಖೆ ಇದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾದ್ರೆ ಅದೇ ರೀತಿ ಅಧಿಕಾರಿಗಳು ಕೂಡ ಇರಬೇಕು. ಹೌದು. ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡು ಎಕ್ಸ್ಟ್ರಾಷನ್, ಒಂದು ಕಳ್ಳರಿಗೂ ಇವ್ರಿಗೆ ಸಂಬಂಧ? ನಿಜ. ಡಿಫರೆನ್ಸ್ ಏನು? ಕೈದಿಗಳ ಜೊತೆ ಸಂಬಂಧ ಇಟ್ಕೊಂಡು ವಿಡಿಯೋ ಕಾಲ್ ಅಲ್ಲಿ ಅದನ್ನೆಲ್ಲ ವೇಶ್ಯಾವಾಟಿಕೆ, ಲಿಟ್ರಲಿ ವೇಶ್ಯಾವಾಟಿಕೆ ನಡೆಸ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ಒಳಗಿದ್ಕೊಂಡು. ಇಲಾಖೆಗೆ ನಾಚಿಕೆಗೇಡು ಇದು, ಅಂತವ್ರು ಇಟ್ಕೊಂಡಿರುವಂತದ್ದು. ಅದೇ ನನಗೆ ಹೇಳಿದು ಇಸ್ ಕಾಂಡಕ್ಟ್. ಕಾಂಡಕ್ಟ್ ಶುಡ್ ಬಿ ಅಬವ್ ಬೋರ್ಡ್ ಅಂತ ಹೇಳ್ತಾರೆ. ಯು ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ದಟ್. ಯಾವುದೇ ನಡೆ ಪೊಲೀಸ್ ಅಲ್ಲದವರ ರೀತಿಯಲ್ಲಿ ನಡ್ಕೊಂಡ್ರೆ ಅವರು ದೇ ಆರ್ ಅನ್ಫಿಟ್ ಟು ಬಿ ಇನ್ ಪೊಲೀಸ್. ಅದು ನಮ್ಮ ಒಂದು ನೀತಿ, ಪೊಲೀಸಲ್ಲಿ ಒಂದು ನೀತಿ. ಅದಕ್ಕೆ ಹೇಳಿದ್ದು ನಾನು, ಅವರ ಡ್ರೆಸ್ ಈಸ್ ಅನ್ ಇಂಡಿಕೇಶನ್. ಯು ಶುಡ್ ನಾಟ್ ವೈಲೇಟ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ಕ್ಲೂಡಿಂಗ್ ಕಾಂಡಕ್ಟ್. ಪಬ್ಲಿಕ್ಕಲ್ಲಾಗಲಿ ಪ್ರೈವೇಟಲ್ಲಾಗಲಿ, ಪಬ್ಲಿಕ್ಕಲ್ಲಾಗಲಿ ಪ್ರೈವೇಟಲ್ಲಾಗಲಿ. ಸೊ ಯು ಶುಡ್ ಮೇಂಟೈನ್ ದಟ್. ಆಗ ಮಾತ್ರ ನೀನು ನಿಜವಾದ ಪೊಲೀಸು. ನೀನು ಮನೆಯಲ್ಲಿ ಒಂಥರ ನಡ್ಕೊಳ್ಳೋದು, ಬೀದಿಯಲ್ಲಿ ಒಂಥರ ನಡ್ಕೊಳ್ಳೋದು, ಇನ್ನೊಂಥರ, ನೋ ಡಬಲ್ ಆ್ಯಕ್ಟಿಂಗ್. ಒನ್ ಶುಡ್ ಮೇಂಟೈನ್ ಥರೋಲಿ ಆಸ್ ಅ ಪೊಲೀಸ್ ಆಫೀಸರ್ ಅಂತ ಪೊಲೀಸ್ ಕಾಂಡಕ್ಟಲ್ಲಿ ಇರಲೇಬೇಕು. ಆ ಲೈನ್ ಬಿಟ್ಟು ಆ ಒಂದು ಏನು ಹೇಳ್ತೀವಿ ನಾವು, ಲಕ್ಷ್ಮಣ ರೇಖೆ ದಾಟಿ ಹೋಗೋಂಗಿಲ್ಲ. ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಕಾನ್ಸ್ಟೇಬಲ್ಗೂ ಅಪ್ಲೈ ಆಗುತ್ತೆ, ಮೇಲಧಿಕಾರಿಗಳಿಗೂ ಅಪ್ಲೈ ಆಗುತ್ತೆ. ನಾವು ನೋಡಿದ್ದೀವಿ, ಇತ್ತೀಚೆಗೆ ನೋಡಿದ್ದೀವಿ, ಯಾರು ಒಂದು ಸೀನಿಯರ್ ಆಫೀಸರು having misbehaved with a girl, I mean the woman, in his own office, was suspended immediate ಆಗಿ. ಇದಕ್ಕೆ ಯಾಕಾಗಿಲ್ಲ ಅಂದರೆ ಅಷ್ಟು ಇನ್ಫ್ಲೂಯೆನ್ಷಿಯಲ್ ಇರಬೇಕು ಅವಳು. ಅವರು ಯಾರೋ ತಪ್ಪು ಮಾಡಿದ್ದಾರೆ ಅಂತ ನೀವು ತೋರಿಸ್ತಾ ಇದ್ದಾರಲ್ಲ, ಅವರು ಶಿ ಮಸ್ಟ್ ಬಿ ಎ ವೆರಿ ಇನ್ಫ್ಲೂಯೆನ್ಷಿಯಲ್ ಲೇಡಿ ಆರ್ ಬಿಲಾಂಗ್ಸ್ ಟು ಸಮ್ ಫ್ರೆಟರ್ನಿಟಿ. ಅದೇ ಒಂದು ದೊಡ್ಡದಾಗಿರ್ಬೇಕು. ಇವಾಗ ನಂಬರ್ ಜಾಸ್ತಿ ಆದರೆ ಅಂಥದ್ದು ಇಲಾಖೆಯಲ್ಲಿ ಅಂಥವ್ರದ್ದೇ ನಂಬರ್ ಜಾಸ್ತಿ ಆದರೆ ಏನು ಮಾಡ್ತೀರಾ ನೀವು? ಹಾಗೆ ಆಗೋಕೆ ಸೂಚನೆಗಳು ಸಿಗ್ತಾ ಇದೆ ಸರ್. ಅದಕ್ಕೆ ನನಗೆ ಡೌಟ್ ಆಗ್ತಿದೆ. ನಾನು ಪೊಲೀಸ್ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ. ನಾನು ರಿಟೈರ್ಡ್ ಪೊಲೀಸ್ ಅಂತಾನೂ ಹೇಳೋಕ್ಕಾಗಲ್ಲ. ಆದರೆ ನಿಮ್ಮ ಕಾಲ ಒಂದು, ಇವ್ರ ಕಾಲ ಒಂದು ಅಂತಾನೂ ಹೇಳೋಕ್ಕಾಗಲ್ಲ. ಪೊಲೀಸಲ್ಲಿ ಸ್ಪೆಲ್ಲಿಂಗ್ ಏನು ಚೇಂಜ್ ಆಗಿಲ್ಲ, ಸೀರಿಯಸ್ಲಿ. ಅದರ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿಲ್ಲ, ಅವರ ಒಂದು ತರಬೇತಿ ಚೇಂಜ್ ಆಗಿಲ್ಲ. ಹೀಗಿರುವಾಗ ಅದಕ್ಕೆ ತಕ್ಕಾಗೇ ಇರಬೇಕು. ಇಲ್ಲ ಅಂದರೆ ದೇ ಶುಡ್ ಬಿ ಥ್ರೋನ್ ಔಟ್ ಇಮಿಡಿಯೇಟ್ಲಿ ಅಥವಾ ಪನಿಷ್ ಮಾಡಬೇಕು. ಯಾಕೆ ಅದು ಆಗ್ತಾ ಇಲ್ಲ ಸರ್? ಅದು ಆಗ್ತಾ ಇಲ್ಲ ಅಂದರೆ ಮಾಡುವಂಥ ಅಧಿಕಾರಿಗಳಿಗೆ ಆ ಒಂದು ಏನು ಎಬಿಲಿಟಿ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಟಚ್ ದೆಮ್ ಬಿಕಾಸ್ ಅವರೂ ಅಷ್ಟೇ ವೀಕ್ ಆಗಿರ್ತಾರೋ ಏನೋ ಅಂತ ನನಗೆ ಒಂದು ಭಾವನೆ. ಇಫ್ ಈಸ್ ಅಬೌವ್ ಬೋರ್ಡ್ ಆರ್ ಶಿ ಈಸ್ ಅಬೌವ್ ಬೋರ್ಡ್ ಅಂತ ಹೇಳಿದ್ರೆ ಯಾಕೆ ಆಕ್ಷನ್ ಆಗಲ್ಲ? ಹೌದು ನೋಡಿ, ತಾನು ಕಳ್ಳ ಪರರನ್ನು ನಂಬ ಅಂದಂಗೆ ಅವರು ಕಳ್ಳರು, ಇವರು ಕಳ್ಳರು ಅಂದಮೇಲೆ ಅದು ಹೆಂಗೆ ಆಕ್ಷನ್ ತೆಗಿತಾರೆ? ಇವ್ರದ್ದು ಹೊರಗಡೆ ಬರ್ತದಲ್ಲ ಅಂತ ಒಂದು. ಹಾಗೆ ಈ ಥರ ಅಧಿಕಾರಿಗಳಿದ್ದರೆ ಬಹುಶಃ ಇಲಾಖೆ ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ನನಗೂ ಭಯ ಆಗುತ್ತೆ.
ಮತ್ತೆ ಹೇಗೆ ಸರ್ ಈಗ ಇದು ಮುಂದುವರೆದ್ರೆ ಈಗ ಹೇಗೆ ಏನ್ ಮಾಡ್ಬೇಕು ನಾವೆಲ್ಲರೂ? ಈಗ ನಂಬ್ಕೊಂಡಿರುವಂತವ್ರು ಜನಸಾಮಾನ್ಯರು ಹೋಗಿ ಕಂಪ್ಲೇಂಟ್ ಕೊಟ್ರೆ ನೀನೇ ಏನೋ ಮಾಡಿರ್ತೀಯ ಹೋಗಮ್ಮ ಅಂತ ಹೇಳುವಂತ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ. ಹೇಗ್ ನಂಬೋದು ಹಾಗಿದ್ರೆ? ನೋಡಿ, ಅದನ್ನೇ ಕಾನೂನು ಇದೆ. ಕಾನೂನನ್ನು ಜಾರಿ ಮಾಡೋದು ಅಂದರೆ ಯಥಾವತ್ತಾಗಿ ಮಾಡಬೇಕು, ಮ್ಯಾನಿಪುಲೇಷನ್ ಆಗಬಾರ್ದು. ಯಥಾವತ್ತಾಗಿ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಯಾರೆಕ್ಟರ್ ಅವರಲ್ಲಿ ಮೈಗೂಡಿಸ್ಕೊಂಡಿರಬೇಕು. ಯಾವಾಗ ಸಾಧ್ಯ ಅದು? ಐ ಆಮ್ ಅಬವ್ ಬೋರ್ಡ್, ನನ್ನ ಕೈ ಬಾಯಿ ಎಲ್ಲ ಶುದ್ಧವಾಗಿದೆ, ಆಗ ಮಾತ್ರ ಸಾಧ್ಯ. ಕಮ್ ಮಾಡ್ಮೆ ಯಾರೇ ಫೋನ್ ಮಾಡಲಿ, ಯಾರೇ ಬಿಡಲಿ, ಪೊಲೀಸ್ ಇಲಾಖೆನ ಯಾಕೆ ನಿಂದಿಸ್ತಾರೆ ಅಂದರೆ, ಪೊಲೀಸರು ನಂಬೇಡ ಅಂತಿದ್ರು ನಮ್ಮ ಕಾಲದಲ್ಲಿ. ಯಾಕೆ ಅಂದರೆ ಅವರು ಅಪ್ಪ ಆಗಲಿ ಅಮ್ಮ ಆಗಲಿ ಸ್ವಂತ ತಮ್ಮ ಆಗಲಿ ಯಾರನ್ನು ತಪ್ಪು ಮಾಡಿದ್ರೆ ಬಿಡಲ್ಲ, ಒಳಗಡೆ ಹಾಕ್ತಾರಪ್ಪ. ಅದರಿಂದ ಪೊಲೀಸರು ನಂಬೇಡ. ಹೌದು. ಸೊ ಪೊಲೀಸರ ಜೊತೆ ಹುಷಾರಾಗಿರು ಅಂತ ಹೇಳ್ತೀವಿ ನಮ್ಮ ಕಾಲದಲ್ಲಿ. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಐ ಥಿಂಕ್ ನಾನು ಆ ಶಬ್ದ ಬಳಸಲಿಕ್ಕೆ ತಯಾರಿಲ್ಲ, ಎಲ್ಲನೂ ಸರಿಯಾಗಿಲ್ಲ ಅಂತ ಗೊತ್ತಾಗ್ತದೆ. ಈಗ ಏನ್ ಮಾಡ್ಬೇಕು ಸರ್ ಹಾಗಿದ್ರೆ? ಈ ಮ್ಯಾಟರ್ಗೆ ಬರೋಣ. ಈ ಟಾಪಿಕ್ ಅಲ್ಲಿ ಇನ್ನ ಏನೇನ್ ಚಾನ್ಸಸ್ ಇದೆ ಇಲಾಖೆ ತಗೊಳ್ಬೇಕಾಗಿರುವಂತ ಆಕ್ಷನ್ಸ್ ಏನ್ ಆಗ್ತಾ ಇಲ್ಲ? ಇಮಿಡಿಯೇಟ್ ಆಗಿ ಗೊತ್ತಿದೆ ಅಂದರೆ ಫೇಸ್ ಆಫ್ ಇಟ್, ನಾವು ಪ್ರೈಮಾ ಫೇಸಿ ಅಂತ ಏನು ಹೇಳ್ತೀವಿ, ಮುಖತಃ ಈ ಥರ ತಪ್ಪುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕೂಡಲೇ ನಾನು ಹೇಳಿದೆ, ಮಿಸ್ಕಾಂಡಕ್ಟ್ ಇನ್ ದ ಪಬ್ಲಿಕ್ ಅಥವಾ ಪ್ರೈವೇಟೈಸ್ನಲ್ಲಿ ಅಫೇರ್ಸಲ್ಲಿ ದೇ ಆರ್ ಅನ್ಬಿಕಮಿಂಗ್ ಆಫ್ ವಾಟ್ ದೇ ಆರ್. ಅದಕ್ಕೆ ಸಸ್ಪೆಂಡ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಮನೆ ಕಳಿಸ್ಬೇಕು. ಇದು ಇಲಾಖಾ ವಿಚಾರಣೆಯಿಂದ ಆಗ ಸಾಧ್ಯ ಇದೆ. ಇಂದ ಕ್ರೈಮ್ ಅಂದರೆ ಕ್ರೈಮಲ್ಲಿ ಇದೇನು ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಕಾನ್ಸ್ಪಿರಸಿ, ಇಬ್ಬರು ಮಾತಾಡ್ಕೊಳ್ತಿದ್ದಾರೆ ಏನಾದ್ರು ಮಾಡಿ ಎನ್ಕೌಂಟರ್ ಮಾಡಬೇಕು ಹಾಗೆ ಅಂತ. ಪ್ಲಾನಿಂಗ್ ಫಾರ್ ಎ ಕಮಿಟಿಂಗ್ ಎ ಸೀರಿಯಸ್ ಅಫೆನ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮೊಬೈಲ್ ಬಳಕೆ ಮಾಡೋಗಿಲ್ಲ, ಯಾರೇ ಖೈದಿಗಳು ಆಗಿರ್ಲಿ ಯಾರೇ ಆಗಿರ್ಲಿ ಇಲಾಖೆನಲ್ಲಿ ಜೈಲಲ್ಲಿ ಮೊಬೈಲ್ ಬಳಕೆ ಇಲ್ಲಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾಳೆ ಆ ವ್ಯಕ್ತಿ. ನೋಡಿ, ಅದು ಕಾರಾಗೃಹದಲ್ಲಿ ಮೊಬೈಲ್ ಬಳಸಕ್ಕೆ, ಚಿಕನ್ ಮಟನ್ ರೆಸ್ಟೋರೆಂಟ್, ಅದು ಹೋಮ್ ಸ್ಟೇನಾ, ಅದಕ್ಕೆ ಹೇಳಿದ್ದು ದಟ್ ಈಸ್ ಆಲ್ಸೋ ಮಿಸ್ಕಾಂಡಕ್ಟ್, ಡಿಸೊಬೇಯಿಂಗ್ ದಿ ಗೈಡ್ಲೈನ್ಸ್. SOP ಏನಿದೆ ಅದರಲ್ಲಿ ಜೈಲಲ್ಲಿ ಹೇಗೆ ನಡ್ಕೊಳ್ಬೇಕಂತ ಅಧಿಕಾರಿಗಳು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಇಲಾಖಾ ವಿಚಾರಣೆ ಮಾಡಿ ಅವ್ರನ್ನ ಮನೆ ಕಳಿಸ್ಬೇಕು. ಸೊ ಇದಾಗ್ತಾ ಇಲ್ಲ, ಯಾವಾಗ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕಾನೂನು ನ್ಯಾಯ ಅನ್ನುವಂಥದ್ದು ಬರೀ ಜನಸಾಮಾನ್ಯರಿಗೆ ಮಾತ್ರ ಇರೋದಾ ಅಥವಾ ಪೊಲೀಸರಿಗೆ ಏನಾದ್ರೂ ಸಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ ಅಂತ ಪ್ರಶ್ನೆ ಹುಟ್ಟುತ್ತೆ ಸರ್. ನೋಡಿ, ನಡೆ ಪೊಲೀಸಲ್ಲಿ ಬಹಳ ಮುಖ್ಯ ಅಂತ ನಾನು ಆಗಲೇ ಹೇಳಿದೆ. ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೇಲಧಿಕಾರಿಗಳು ಯಾರಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ಟ್ರು ಸ್ಕೂಲಲ್ಲಿ ಸ್ಟ್ರಿಕ್ಟ್ ಆಗಿದ್ದರೆ ಮಕ್ಕಳು ಸರಿ ಇರ್ತಾರೆ. ಹೌದು. ಮಾಸ್ಟ್ರೇ ತಪ್ಪು ಮಾಡ್ತಾ ಇದ್ರೆ ಮಕ್ಕಳೇ ಏನು ಮಾಡ್ತಾರೆ ಅಂತ ನಾವು ಆಡೋ ಮಾತಲ್ಲಿ ಕೇಳ್ತಿದ್ದೀವಿ. ಹಾಗೆ ಇಲ್ಲಿ ಕೂಡ ಮೇಲಧಿಕಾರಿಗಳು ಅಷ್ಟೊಂದು ಬಿಗಿಯಾಗಿಲ್ಲ, ಎಲ್ಲ ಸರಿ ಇಲ್ಲ ಅನ್ನೋ ಟೈಪ್ ತೋರಿಸ್ತಾ ಇದೆ. ಈ ಜೈಲು ಹೇಗೆ ಅಂದರೆ, ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ ಸುಲಭ ಕಂಟ್ರೋಲ್ ಮಾಡ್ಬೋದು. ಜೈಲು ಹೇಗಿದೆ ಅಂದರೆ, ನೀವೊಂದು ಕೊಳೆತ ಮೊಟ್ಟೆ, ಆ ಮೊಟ್ಟೆ ಮೇಲೆ ಕೂತಾಗಿರ್ತದೆ ಅಧಿಕಾರಿಗಳು. ಅಂದರೆ ಅಷ್ಟು ಸೂಕ್ಷ್ಮವಾದ ಪ್ರದೇಶ. ಯಾಕಂದರೆ ಎಲ್ಲರೂ ಯಾರನ್ನ ಬಿಟ್ಟರು ಕಳ್ಳನ ಸುಳ್ಳನೋ ಇನ್ನೊಬ್ಬನ ಮರ್ಡರರೋ ಇರ್ತಾನೆ, ಯಾರನ್ನು ಒಳ್ಳೆಯವನು ಇರ್ತಾನ. ಹಾಗಿರುವಾಗ ಅವರನ್ನು ನಿಭಾಯಿಸಬೇಕಾದ್ರೆ, ಅವರನ್ನು ಸರಿಯಾಗಿ ತಾಬಂದಿಯಲ್ಲಿ ಇಡಬೇಕಾದ್ರೆ ಅಧಿಕಾರಿಗಳು ಅಷ್ಟೇ ಸೂಕ್ಷ್ಮವಾಗಿರಬೇಕು, ಅಷ್ಟೇ ಗಟ್ಟಿ ಮನಸ್ಸಿನವರಾಗಿರಬೇಕು, ಅಷ್ಟೇ ಚುರುಕಾಗಿ ಕೆಲಸ ಮಾಡಬೇಕು. ಇಲ್ಲಿ ಅದು ಕಾಣ್ತಾ ಇಲ್ಲ. ಬೇಲಿ ಎದ್ದು ಹೊಲ ಇದೆ. ಇನ್ನು ಯಾಕೆ ಭಯ ಬಿಡ್ತಾರೆ? ನಾವು ಬೆಂಗಳೂರು ಜೈಲೇ ಬೇಕು ಅಂತ ಯಾಕೆ ಕೇಳ್ತಾರೆ? ಇದು ಬೆಂಗಳೂರು ಜೈಲಲ್ಲಿ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲ, ಬೆಳಗಾವಿನಲ್ಲಿ ಜೈಲಲ್ಲಿ ಆ ವ್ಯಕ್ತಿ ಇದ್ದಾಗ, ಜಯಶ್ರೀ ಅನ್ನುವಂತ ವ್ಯಕ್ತಿ ಇದ್ದಾಗ ಆಗಿರುವಂತದ್ದು ಇದು. ಹಾಗಿದ್ರೆ ಬೆಳಗಾವಿ ಕೂಡ ಏನು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ. ಅದು ಒನ್ ಆಫ್ ದಿ ರೆಪ್ಯೂಟೆಡ್ ಜೈಲ್ಸ್. ಬೆಂಗಳೂರು ಇದು ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಇಂಡಲ್ಗಾ ಜೈಲ್ ಅಂದರೆ ಒನ್ ಆಫ್ ದಿ ರೆಪ್ಯೂಟೆಡ್ ಜೈಲ್ಸ್. ಬೆಂಗಳೂರು ಜೈಲು ಬಿಟ್ಟರೆ ಅದು ಭಾಳ ಹಳೆ ಜೈಲು, ಅಷ್ಟೇ ಪ್ರಮುಖವಾದ ಜೈಲು. ಭಾಳ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿದ್ದು ಹೋಗಿದ್ದಾರೆ. ಇವತ್ತು ಕೂಡ ಬೆಂಗಳೂರು ಜೈಲಿಗೆ ಈಕ್ವಲೆಂಟ್ ಅಂತ ಹೇಳ್ಬೋದು. ಅಲ್ಲಿ ಇದು ನಡೆದಿದೆ ಅಂತ ಹೇಳಿದ್ರೆ ಬಹುಶಃ ಊರಾಚೆ ಅಥವಾ ಬೆಂಗಳೂರಿಗೆ ದೂರವಾಗಿದ್ದೀವಿ ಯಾರು ನೋಡಲ್ಲ ಅಂತ ಒಂದು ಚಾನ್ಸ್ ತೊಗೊಂಡಿರ್ಬೇಕು.
ಈವನ್ ಬೆಂಗಳೂರು ಬಾರ್ಡರ್ ಆದರೂ ಕೂಡ ಕರ್ನಾಟಕ ಪೊಲೀಸೇ, ಕರ್ನಾಟಕ ಪ್ರಿಸನ್ ಆಫೀಸರ್ಸೇ ಇರೋದಲ್ಲಿ ಕೂಡ. ನಿಜ ನಿಜ. ಕಾನೂನು ಒಂದೇ ಅಲ್ಲ. ಹಾಗಿದ್ರೆ ಯಾಕೆ ಹೀಗೆ ಮಿಸ್ಬಿಹೇವ್ ಮಾಡಿದ್ದಾರೆ? ಕೂಡಲೇ ಅದು ಕ್ರಮ ಆಗಬೇಕು. ಯಾಕಿನ್ನ ಕ್ರಮ ಆಗ್ತಾ ಇಲ್ಲ ಅಂದಿದ್ದಕ್ಕೆ ನೀವು ಆನ್ಸರ್ ಕೊಟ್ರಿ. ಹಾಗಿದ್ರೆ ನಂಬಿಕೆ ಇಟ್ಕೋಬಾರ್ದು ಹಾಗಿದ್ರೆ ಅಲ್ವಾ? ಜನ ಪೊಲೀಸ್ ಇಲಾಖೆ ನಮ್ಮ ಪರವಾಗಿದಾರಪ್ಪ ಅಂತ ನಂಬಿಕೆ ಇಟ್ಕೊಳ್ಳೋದೇ ಮರ್ತು ಬಿಡ್ಬೇಕು. ಆ ಹಾದಿಲಿ ಹೋಗ್ತಾ ಇರುವಂತದ್ದು ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೇಕಾಗಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು, ಗೃಹ ಇಲಾಖೆ ಆಗಿರ್ಬೋದು, ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇರುವಂತದ್ದು. ಜನ ಹೇಳ್ತಾರೆ, ಜನ ಪ್ರತಿಯೊಬ್ರು ನಿನ್ನೆ ಕಾಲ್ ಮಾಡಿದಂಥ ಫೋನೋ ಕಾಲ್ ಎಲ್ಲ ತಗೊಳ್ತಾ ಇದ್ವಿ, ಆಡಿಯನ್ಸ್ ಏನ್ ಹೇಳ್ತಾರೆ ನೋಡೋಣ ಅಂತ. ಪ್ರತಿಯೊಬ್ರು ಗೃಹ ಇಲಾಖೆನ ಬೆಟ್ ಮಾಡಿ ತೋರಿಸ್ತಾ ಇದ್ರು. ಮತ್ತೆ CID ತನಿಖೆಗೆ ಇತ್ತೀಚೆಗಷ್ಟೇ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅಂದ್ರೆ ನಾನೇ ಹೇಳಿದೀನಿ ಅಗ್ರಹಾರ ಜೈಲಿನಲ್ಲಿ ಏನ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಿದಾರಾ ಅಂತ ಚೆಕ್ ಮಾಡಿ ಅಂತ ನಾನೇ ಹೇಳಿದೆ ಅಂತ. ಇದೆಲ್ಲ ಹಾಗಿದ್ರೆ ನಿಜ, ಪ್ರೂಫ್ ಸಿಕ್ಕಿದೆ, ಯಾಕೆ ಆಕ್ಷನ್ ತಗೋತಾ ಇಲ್ಲ? ಯು ಟೆಲ್ ಮಿ ದಿ ಪರ್ಸನ್, ಐ ಟೆಲ್ ಯು ದಿ ರೂಲ್ ಅಂತ. ಯಾರೋ ಮನುಷ್ಯ ಹೇಳಿ ನಮ್ಮ ಕಡೆಯವನ ಬೇರೆಯವ್ರ ಕಡೆಯವನ, ಅಥವಾ ನನಗೆ ಬೇಕಾದವನೋ ಬೇರೆಯವ್ರಿಗೆ ಬೇಕಾದವನ ಅಂತ. ಹೀಗಾದ್ರೆ ಹೀಗೆ ಆಗೋದು. ಸಮಾನವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಹೂ ಈಸ್, ನೀವು ಒಂದೇ ಸಮನಾಗಿ ಕಾನೂನನ್ನು ಜಾರಿ ಮಾಡಿದರೆ ಇವೆಲ್ಲ ಆಗೋದಿಲ್ಲ, ಆಗೋಕ್ಕೆ ಚಾನ್ಸು ಇಲ್ಲ. ಈಗ ನಾನು ಹೇಳಿದಾಗೆ ಟೆಲ್ ಮಿ ದಿ ಪರ್ಸನ್, ಟೆಲ್ ಯು ದಿ ರೂಲ್ ಅಂದಾಗೆ ಇದು ಯಾಕಾಗಲ್ಲ? ಇದು ಹೆಂಗ್ ಹೋಗ್ತಿದೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅನುಮಾನದ ಮೇಲೆ ಅನುಮಾನ ಹುಟ್ಕೊಳ್ತಾ ಇದೆ ಅಲ್ವಾ ಸರ್? ನಿಜವಾಗ್ಲು ಅಲ್ಲಿ ರಾಜಕಾರಣಿಗಳಿರ್ತಾರೆ. ಎಲ್ಲ ಆಗೋದು ಈ ದರಿದ್ರ ರಾಜಕಾರಣಿಗಳಿಂದ. ರಾಜಕಾರಣಿಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ನೀವು ನೋಡಿದ್ರೆ ಜೈಲಲ್ಲಿ ಇದ್ದವ್ರ ಮಿನಿಸ್ಟ್ರು, ಕೇಸುಗಳು 40-20 ಇರೋರು ಮಿನಿಸ್ಟ್ರು, ಈಗೆಲ್ಲ ಇದ್ರೆ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನಿಜ. ಅದರಿಂದ ನಾನು ಹೇಳೋದು, ಈ ಕ್ರಮ ಬಹಳ ಆಮೆ ಆಗದಲ್ಲಿ ಅಲ್ಲದೆ ಯಾರು ದೂರು ಕೊಟ್ಟವನ ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನು ಬಾಯಿ ಮುಚ್ಚೋ ಕೆಲಸನೇ ಇದು. ಆದ್ದರಿಂದ ಯಾರೇ ಮಾಡಿರಲಿ, ಸರ್ಕಾರ ಒಂದು ಏನು ಇಲಾಖೆ, ಅದರಲ್ಲೂ ಪ್ರಿಸನ್ಸ್ ಡಿಪಾರ್ಟ್ಮೆಂಟು, ಅವ್ರು ಯಾರು DG ಇದ್ದಾರೋ, IG ಇದ್ದಾರೋ, ಅವರು ಸುಪೀರಿಯರು, ಅದು ಪ್ರಿಸನ್ ಡಿಪಾರ್ಟ್ಮೆಂಟ್ DG ಅಂತಲೇ ಬೇರೆ ಇರ್ತಾರೆ. ಅವರು ಈ ಒಂದು ವಿಷಯದ ಬಗ್ಗೆ ನೇರ ಕ್ರಮ ಜರುಗಿಸ್ಬೇಕು. ಯಾಕೆಂದರೆ ಇಲಾಖಾ ವಿಚಾರದಲ್ಲಿ ಯಾರು ಮೂಗು ತೂರ್ಸೋಕ್ಕಾಗಲ್ಲ. ಅವರೇ ಹೈಯೆಸ್ಟ್, ಅವ್ರ ನಿರ್ಧಾರನೇ ಅಂತಿಮ. ಅವರು ಸರ್ಕಾರ ತಗೊಳ್ಬೇಡಿ, ಇವ್ರ ಮೇಲೆ ತಗೊಳ್ಳಿ ಅಂತ ರೈಟಿಂಗಲ್ಲಿ ಕೇಳಿದರೆ ಮುಗೀತು. ಯಾರು ರೈಟಿಂಗಲ್ಲಿ ಕೊಡ್ತಾರಾ? ಇವ್ರ ಮೇಲೆ ಕ್ರಮ ಜರುಗಿಸ್ಬೇಡಿ ಅಂತ ಆದೇಶಿಸ್ತೇವೆ ಅಂತ ಕೊಡ್ತಾರಾ? ಸಾಧ್ಯ ಇಲ್ಲ. ಆದ್ದರಿಂದ ಅವ್ರ ಕೆಲಸ ಮಾಡೋದ್ರಲ್ಲಿ ಲೋಪ ಆಗಿದೆ, ಅವ್ರ ಮೇಲೂ ಕ್ರಮ ಆಗಬೇಕು. ಹೌದು, ಯಾರೇ ಹಿರಿಯ ಆಫೀಸರ್ ಇರಲಿ ಅವ್ರ ಮೇಲೂ ಕ್ರಮ ಆಗಬೇಕು. ಜೊತೆಗೆ ಇದನ್ನು ಕೂಡ ತರೋ ಇನ್ವೆಸ್ಟಿಗೇಷನ್ ಆಗಬೇಕು. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್, ಈ ಇಲಾಖೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಇದು ನೋಡ್ತಾ ಇರುವಂತ ಜನಕ್ಕೆ ಒಂದ್ ರೀತಿ ಭಯ ಹುಟ್ಕೊಳ್ತಾ ಇದೆ? ಭಯನೇ. ಯಾಕೆಂದ್ರೆ ಅವರು ಮಾತು ನೋಡಿ, ಭಾಷೆ ನೋಡಿ ಎನ್ಕೌಂಟರ್ ಅಂತಾರೆ. ಅಂದರೆ ಯಾವ ಮಟ್ಟಕ್ಕೆ ಅವರು ರೆಡಿ ಇದ್ದಾರೆ ಅಂತ. ಇನ್ನೊಬ್ಬ ಕಳ್ಳನ್ನ ಇವರು ಸೆಟ್ ಮಾಡಿ ಅವನು ಕೊಲೆ ಮಾಡಿಸೋರು ನೋಡಿ, ಎಷ್ಟು ಭಯ ಇಲ್ಲ ನೋಡಿ ಅವರಿಗೆ. ಆದ್ದರಿಂದ ಇದೊಂದು ರಾಂಗ್ ಮೆಸೇಜೇ ಹೋಗ್ತದೆ. ಅನ್ಲೆಸ್ ಅಂಡ್ ಅಂಟಿಲ್ ದೇ ಟೇಕ್ ಎ ಕ್ವಿಕ್ ಆ್ಯಕ್ಷನ್, ಇದು ಭಾಳ ತಪ್ಪು ಮೆಸೇಜ್ ಹೋಗುತ್ತೆ. ಈ ಜೈಲ್ ಅಂದರೆ ಇಷ್ಟೇ ತಾನೆ ಅಂತ ಒಂದು ಜೈಲಿಗೆ ಕಳಿಸೋ ಉದ್ದೇಶ ಅವರ ಹಕ್ಕುಗಳನ್ನು ಕಟ್ ಮಾಡಿ, ಅಂದರೆ ಮಾನವನಿಗೆ ಒಂದು ಮೂಲಭೂತ ಹಕ್ಕುಗಳಿರ್ತವೆ, ಫಂಡಮೆಂಟಲ್ ರೈಟ್ಸು. ಆ ರೈಟ್ಸನ್ನು ಕಟೇಲ್ ಮಾಡಿ, ಅಂದರೆ ನೋ ಫ್ರೀ ಮೂಮೆಂಟ್, ನೋ ಫ್ರೀ ಸ್ಪೀಚ್. ಅವ್ರಿಗೆ ಕೇಳಿದ್ದು ಊಟ ಕೊಡೋಕ್ಕಾಗಲ್ಲ, ಅವ್ರು ಕೇಳಿದ ಕಡೆ ಒಳ್ಳೆ ಐಷಾರಾಮಿಯಾಗಿ ಮಲ್ಗೋಕ್ಕಾಗಲ್ಲ. ಏನಿದೆ ಲಿಮಿಟೇಷನ್ಸಲ್ಲಿ ಇರಬೇಕು. ಯಾಕೆ? ಅವ್ರು ಮಾಡಿರೋ ತಪ್ಪಿಗೋಸ್ಕರ ಇಲ್ಲ, ಅದು ರಿಯಲೈಸೇಷನ್ ಆಗಲಿ ಅನ್ನೋದೇ ಉದ್ದೇಶ ಆ ಕಾನೂನಲ್ಲಿ. ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಜೈಲ ಅಷ್ಟೇ ತಾನೇ. ಹಾಗಾದರೆ ಅಪರಾಧ ಒಂದು ಕಡೆ ಬಂದಲ್ಲೂ ಮಾಡ್ತಾನಲ್ಲ ಅವನು. ಜೈಲಿಂದ ಬಂದ ತಕ್ಷಣ ಅಪರಾಧ ಮಾಡೋದು ನಿಲ್ಲಿಸ್ತಾನೇನಾ? ನಿಲ್ಲಿಸಲ್ಲ. ಅಂದಮೇಲೆ ಇಟ್ ದಿ ಯೂಸ್ ಆಫ್ ಜೈಲ್ಸ್. ಕಾನೂನು ಯಾಕೆ ಬೇಕು? ಇದೊಂಥರ ಅರಾಜಕತೆಗೆ ಮೂಲ ಸೂತ್ರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.
ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಾದ್ರೂ ಕಾದ್ ನೋಡ್ಬೇಕಾಗುತ್ತೆ. ಇಂಥವ್ರು ಇರೋವರೆಗೂ ಇಲಾಖೆ ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ ನಂಬಿಕೆ ಅಂತೂ ಸತ್ ಹೋಗುತ್ತೆ ಲಿಟ್ರಲಿ. ಹಾಗಾಗಿ ಇನ್ನು ಮುಂದಾದ್ರೂ ಈ ವಿಚಾರದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತಾ ಕಾದು ನೋಡ್ಬೇಕಾಗಿದೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.